ಆಕ್ಚುಲಿ ಮುಂಚೆ ನಾವು ಯಾವ ಸಾರು ಮಾಡಬೇಕು, ಬಸ್ಸಾರು ಮಾಡಬೇಕಾ, ಲಾರಿ ಸಾರು ಮಾಡಬೇಕಾ, ಚಿತ್ರಾನ್ನ ಮಾಡಬೇಕಾ, ಪುಳಿಯೋಗರೆ ಮಾಡಬೇಕಾ ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಇವಾಗ ಯಾವ ರೀಲ್ ಮಾಡಬೇಕು, ಕನ್ನಡ ರೀಲ್ ಮಾಡಬೇಕಾ, ಹಿಂದಿ ರೀಲ್ ಮಾಡಬೇಕಾ, ಕಾಮಿಡಿ ಮಾಡಬೇಕಾ ಅಥವಾ ಫೀಲಿಂಗ್ ಸಾಂಗ್ ಹಾಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕಾಲ ಹಿಂಗೂ ಚೇಂಜ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಹುಡುಗಿ ನೋಡಮ್ಮ ಎಷ್ಟು ಚೆನ್ನಾಗವಳೆ. ಈ ಹುಡುಗಿರ್ ನಂಬೇಡ ಕಣೋ. ಈ ಹುಡುಗಿರೆಲ್ಲ ಹೆಂಗ್ ಗೊತ್ತಾ, ಸೊಸೈಟಿ ಅಕ್ಕಿ ಇದ್ದಂಗೆ ಮನೆಗ್ ತಗೊಂಡೋಗ್ ತೊಳೆದಾಗ್ಲೇ ಗೊತ್ತಾಗೋದು ಪೌಡರ್ ಎಷ್ಟೈತಿ ಅಂತ. ಏನ್ರಿ ಮನಸ್ನಲ್ಲಿ ಏನಾದ್ರು ಸ್ವಲ್ಪ ಬೇರೆ ಹೆಣ್ಣಿನ ಚಪ್ಪಲ ಏನಾದ್ರೂ ಇದೆಯೇನು? ಇದೆ. ಏನಿತ್ತು? ಇತ್ತು ಯಾವುದೋ ಒಂದು ಕಾಲದಲ್ಲಿ. ಯಾವ ಕಾಲದಲ್ಲಿತ್ತು? ಅಯ್ಯೋ ಅದೆಲ್ಲ ಕಳೆದು ಹೋದ ಘಟನೆ ಈಗ ಆತಕ್ಕದೆಲ್ಲ. ಕಳೆದೋಯ್ತಂತ ಹಾಗೆಲ್ಲ ಬಿಟ್ಬಿಡ್ಬಾರ್ದು, ನಿಜ ಹೇಳಿ. ಅಯ್ಯೋ ನೆನ್ಸ್ಕೊಂಡ್ರೆ ಮನಸ್ಸಿಗೆ ಒಂಥರ ಹಿಂಸೆ ಆಗುತ್ತೆ ನನಗೆ. ಇಲ್ಲಿ ಪರವಾಗಿಲ್ಲ ಹೇಳಿ. ನೀನ್ ಬೇಜಾರ್ ಮಾಡ್ಕೋಬಾರ್ದು. ನಾನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಅಳಬಾರ್ದು. ನಾನು ಅಳೋದಿಲ್ಲ. ನೀನ್ ಕೋಪ ಮಾಡ್ಕೋಬಾರ್ದು. ನಾನ್ ಕೋಪ ಮಾಡ್ಕೊಳ್ಳೋದಿಲ್ಲ. ನೀನ್ ನೊಂದ್ಕೋಬಾರ್ದು. ನಾನ್ ನನ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಮುಂದೆ ಈ ಜಗತ್ನಾಗ ಎಲ್ಲರ್ಕಿಂತ ದೊಡ್ಡ ಇಂಜಿನಿಯರ್ ಯಾರಪ್ಪ ಅಂದ್ರ ನಮ್ ಭಾರತೀಯ ಹೆಣ್ಮಕ್ಳು. ಎಂತ ಗಂಡರ ಸಿಗ್ಲಿ ಸರಿ ಮಾಡ್ಬಿಡ್ತಾಳ. ಏನ್ ತಗೋತಿ? ಏನಾರು ತಗೋ, ನಿನ್ನ ಇಷ್ಟ. ಹೌದಾ? ಮೆನು ಕೊಡಿ. ನನಗೂ ಅದೇ ತಗೋ, ನಾನು ಅದೇ ತಿಂತೀನಿ. ನಮ್ ತಂದೆ ತಾಯಿ ಪ್ರೀತಿ ಅರ್ಥ ಮಾಡ್ಕೊಬೇಕು ಅಂದ್ರೆ 25 ವರ್ಷ ಬೇಕು. ಅದೇ ನಮ್ ಯಜಮಾನ್ರ ಪ್ರೀತಿ ಅರ್ಥ ಮಾಡ್ಕೊಬೇಕು ಅಂದ್ರೆ 1 ವರ್ಷ ಸಾಕು. ಕುಂತ್ರು ತಪ್ಪು, ನಿಂತ್ರು ತಪ್ಪು. ಎಲ್ಲಿಂದ ಬಂದಿ? ಪ್ಲೀಸ್ ಟಾಕ್ ಇನ್ ಇಂಗ್ಲಿಷ್. ವೇರ್ ಆರ್ ಯು ಫ್ರಮ್? ಐ ಆಮ್ ಫೈನ್. ಎಲ್ಗೆ? ಅಕ್ಕನ ಮನೆಗೆ. ಏಕೆ? ಮೊಸರಿಗೆ ಹೆಪ್ಬೇಕಿತ್ತು. ಏನ? ಮೊಸರು ಎಪ್ತರಕ್ಕೆ ನೆಲ್ಮಂಗ್ಲೈನ್ ಕೋರ್ಮಂಗ್ಲಕ್ಕೆ? ಬಸ್ ಫ್ರೀ ಅಲ್ವಾ?